ಇವತ್ತು ನಮ್ಮ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಮತ್ತು ಅನ್ಲಾಕ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಮತ್ತು ಅನ್ಲಾಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ನಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ನಮ್ಮ ಫಿಂಗರ್ ಪ್ರಿಂಟ್ ಮತ್ತು ಐರಿಸ್ನಂತಹ ಬಯೋಮೆಟ್ರಿಕ್ ಡೀಟೇಲ್ಸ್ಗಳನ್ನು ನಾವು ನಮಗೆ ಬೇಕಾದ ಸಮಯದಲ್ಲಿ ಆ್ಯಕ್ಟಿವ್ ಮಾಡಿಡೋದು, ಅದಕ್ಕೆ ಬಯೋಮೆಟ್ರಿಕ್ ಅನ್ಲಾಕ್ ಅಂತ ಹೇಳ್ತೀವಿ. ನಮಗೆ ಬೇಡದೇ ಇರೋ ಸಮಯದಲ್ಲಿ ನಮ್ಮ ಬಯೋಮೆಟ್ರಿಕ್ ಡೀಟೇಲ್ಸ್ಗಳನ್ನು ಬೇರೆಯವರು ಯಾರೋ ಅದನ್ನು ಹ್ಯಾಕ್ ಮಾಡೋದಾಗಲಿ, ಅದನ್ನು ಬಳಸ್ಕೊಳ್ಳುವಂಥದ್ದಾಗಲಿ ಮಾಡದೇ ಇರೋ ಥರ ಲಾಕ್ ಮಾಡಿಡೋದಕ್ಕೆ ಬಯೋಮೆಟ್ರಿಕ್ ಲಾಕ್ ಅಂತ ಹೇಳ್ತೀವಿ. ಅದನ್ನು ಮಾಡೋದು ಹೇಗೆ ಅಂದರೆ, ಈಗ ಒಂದು ಉದಾಹರಣೆಗೆ ಅಂದರೆ ನಮ್ಮದೀಗ ನಾವು ಒಬ್ಬೊಬ್ಬರದ್ದು ರೇಷನ್ ಕಾರ್ಡು ಅಥವಾ ಎಲ್ಲಾದರೂ ಒಂದು ಕಡೆ ಆಧಾರ್ ಕಾರ್ಡ್ ಫಿಂಗರ್ ಪ್ರಿಂಟ್ ಕೊಡಲಿಕ್ಕೆ ಹೋದಾಗ ಆವಾಗ ನಿಮ್ಮದು ಆಧಾರ್ ಕಾರ್ಡ್ ಲಾಕ್ ಆಗಿದೆ, ಬಯೋಮೆಟ್ರಿಕ್ ಲಾಕ್ ಆಗಿದೆ, ನಿಮ್ಮ ಫಿಂಗರ್ ಪ್ರಿಂಟ್ ತೊಗೊಳ್ಳೋದಿಲ್ಲ, ಮೊದಲು ನೀವು ಅನ್ಲಾಕ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಆವಾಗ ನಮಗೆ ಅದನ್ನು ಹೇಗೆ ಅನ್ಲಾಕ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅಂಥ ಸಮಯದಲ್ಲಿ ಇದೆಲ್ಲ ಉಪಯೋಗ ಆಗುತ್ತೆ. ಓಕೆ, ಮೊದಲಿಗೆ ಅದಕ್ಕೇನು ಮಾಡಬೇಕು ಅಂದರೆ, ಆಧಾರ್ ವೆಬ್ಸೈಟಿಗೆ ಹೋಗಿ ಗೂಗಲಿಗೆ ಹೋಗಿ UIDAI ಅಂತ ಸರ್ಚ್ ಮಾಡಿದ ನಂತರ ಆಧಾರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಲ್ಯಾಂಗ್ವೇಜ್ಗಳು ಬರುತ್ತೆ. ಅದರಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಆದ ನಂತರ ಇಲ್ಲಿ ಮೈ ಆಧಾರ್ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿ ಒಂದು ಡೌನ್ಲೋಡ್ ಆಗಿರೋಂಥ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕೋದು ಬರುತ್ತೆ. ನೀವು ಯಾರು ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಲಾಕ್ ಅಥವಾ ಅನ್ಲಾಕ್ ಮಾಡಬೇಕಂತಿದ್ದೀರ ಅವರ ಆಧಾರ್ ನಂಬರನ್ನು ಇಲ್ಲ ಹಾಕಿ. ನಂಬರ್ ಹಾಕಿದ್ಮೇಲೆ ಕೆಳಗಡೆ ಇರುವಂಥ ಕ್ಯಾಪ್ಚರನ್ನು ಎಂಟರ್ ಮಾಡಿ. ಕಡೆಗೆ ಇಲ್ಲಿ ಲಾಗಿನ್ ವಿತ್ OTP ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಮ್ಮ ಆಧಾರ್ ಲಿಂಕ್ ಇರುವಂಥ ಮೊಬೈಲ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನಮ್ಮದು ಆಧಾರ್ ಡೀಟೇಲ್ಸ್ಗಳೆಲ್ಲ ಓಪನ್ ಆಗಿದೆ. ಇದರಲ್ಲಿ ಇಲ್ಲಿ ನೋಡಿ ಬ್ಲಾಕ್ ಆ್ಯಂಡ್ ಆರ್ ಅನ್ಲಾಕ್ ಬಯೋಮೆಟ್ರಿಕ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಲಾಕ್ ಆಗಿದ್ದರೆ ಅದನ್ನು ಅನ್ಲಾಕ್ ಮಾಡೋದಕ್ಕೂ ಇದೇ ಆಪ್ಷನಿಗೆ ಬರಬೇಕಾಗುತ್ತೆ. ಇಲ್ಲಿ ಬಂದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟ ಮೇಲೆ ನೋಡಿ ಯುವರ್ ಬಯೋಮೆಟ್ರಿಕ್ ಹ್ಯಾವ್ ಬಿನ್ ಲಾಕ್ಡ್ ಸಕ್ಸಸ್ಫುಲಿ ಅಂದರೆ ನಮ್ಮ ಆಧಾರ್ ಕಾರ್ಡ್ ಈಗ ಲಾಕ್ ಆಯಿತು. ಈಗ ನಾವೀಗ ಎಲ್ಲೇ ಹೋಗಿ ಫಿಂಗರ್ ಪ್ರಿಂಟ್ ಕೊಡ್ಲಿಕ್ಕೆ ಹೋದರೂ, ಐರಿಸ್ ಕಣ್ಣಿಂದು ವೆರಿಫಿಕೇಷನ್ ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ಆವಾಗ ನಮ್ಮ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಆಗೋದೆ ಅಂತ ತೋರಿಸ್ತದೆ. ಇವಾಗ ಈಗ ಡ್ಯಾಶ್ ಬೋರ್ಡ್ ಆಪ್ಷನ್ಗೆ ಮತ್ತೆ ರಿಪೀಟ್ ಬನ್ನಿ. ಇಲ್ಲಿ ನೋಡಿ ನಮ್ಮದು ಆಧಾರ್ ಕಾರ್ಡ್ ಲಾಕ್ ಆಗಿದೆ ಅಂದ್ಕೊಂಡು ಇಲ್ಲಿ ಕೀ ಚಿತ್ರ ತೋರಿಸ್ತಾ ಇದೆ. ಈಗ ಅದನ್ನು ಅನ್ಲಾಕ್ ಮಾಡಬೇಕು ಅಂದರೆ ಮತ್ತೆ ರಿಪೀಟ್ ಅದೇ ಆಪ್ಷನಿಗೆ ಹೋಗಿ ಕ್ಲಿಕ್ ಮಾಡಿ. ಇದ್ರ ಮೇಲೆ ಅಂದ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಮತ್ತೆ ರಿಪೀಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮತ್ತೆ ಐ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಒಂದು ಬಯೋಮೆಟ್ರಿಕ್ ಅನ್ಲಾಕ್ ಬಯೋಮೆಟ್ರಿಕ್ ಟೆಂಪರರ್ಲಿ, ಅನ್ಲಾಕ್ ಬಯೋಮೆಟ್ರಿಕ್ ಪರ್ಮನೆಂಟ್ಲಿ. ಅನ್ಲಾಕ್ ಬಯೋಮೆಟ್ರಿಕ್ ಟೆಂಪರರ್ಲಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ನೆಕ್ಸ್ಟ್ ಅಂತ ಕೊಟ್ಟರೆ ಆವಾಗ ನಮ್ಮದು ಆಧಾರ್ ಕಾರ್ಡು ಒಂದು 15 ನಿಮಿಷದವರೆಗೂ ಬಯೋಮೆಟ್ರಿಕ್ ಅನ್ಲಾಕ್ ಆಗುತ್ತೆ. ಆವಾಗ ನಮಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಬಯೋಮೆಟ್ರಿಕನ್ನು ಯೂಸ್ ಮಾಡಿಕೊಂಡು ಆದಮೇಲೆ ಆಟೋಮೆಟಿಕ್ ಆಗೋದು ಲಾಕ್ ಆಗುತ್ತೆ. ಮತ್ತು ರಿಪೀಟ್ ನಿಮಗೆ ಬೇಕು ಅಂದಾಗ ಮತ್ತೆ ಇದೇ ಆಪ್ಷನಿಗೆ ಬಂದು ಮತ್ತೆ 15 ನಿಮಿಷ ಅನ್ಲಾಕ್ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಟೆಂಪರರಿ ಅನ್ಲಾಕ್ ಅಂತ ಹೇಳ್ತೀವಿ. ಅದನ್ನೇ ನಿಮಗೆ ಮತ್ತು ಬೇಡ, ಇದು ಕಿರಿಕಿರಿ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅನಿಸಿದ್ರೆ
ಇದನ್ನು ತೆಗೆದಾಕಿ ಇಲ್ಲಿ ಅನ್ಲಾಕ್ ಪರ್ಮನೆಂಟ್ಲಿ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೊಡಬೇಕು. ಆವಾಗ ನಿಮ್ಮ ಆಧಾರ್ ಕಾರ್ಡು ಪರ್ಮನೆಂಟಾಗಿ ಅನ್ಲಾಕ್ ಆಗಿರುತ್ತೆ. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಬಯೋಮೆಟ್ರಿಕ್ಗಳನ್ನು ಕೊಡ್ಕೋಬೋದು. ಬಟ್ ಮತ್ತು ರಿಪೀಟ್ ಒಂದು ಇಲ್ಲಿ ಅನ್ಲಾಕ್ ಮಾಡೋ ಕೆಲಸ ಇರೋದಿಲ್ಲ. ಆದರೆ ಇದು ನಿಮ್ಮದು ಸೆಕ್ಯೂರಿಟಿಗೋಸ್ಕರ ಮಾಡಿರೋದ್ರಿಂದ ನೀವು ಇದು ಪರ್ಮನೆಂಟ್ಲಿ ಅನ್ಲಾಕ್ ಮಾಡಿಟ್ಕೊಂಡ್ರೆ ಆವಾಗ ನಿಮ್ಮ ಜೊತೆಗೆ ಬೇರೆಯವರು ಕೂಡ ಎಲ್ಲಾದರೂ ನಿಮ್ಮದು ಬಯೋಮೆಟ್ರಿಕ್ ಯೂಸ್ ಮಾಡೋಕ್ಕೆ ಹೋದರೆ, ನಿಮ್ಮದು ಕಾಪಿ ಮಾಡಿದ್ರು ಅಂದರೆ ಆವಾಗ ಅವರು ಕೂಡ ಇಲ್ಲಿ ಬಯೋಮೆಟ್ರಿಕನ್ನು ಯೂಸ್ ಮಾಡ್ಬೋದು. ಆ ಥರ ಆಗಿರುತ್ತೆ. ಅದೇ ನೀವು ಇಲ್ಲಿ ಬಯೋಮೆಟ್ರಿಕ್ ಟೆಂಪರರಿ ಅನ್ಲಾಕ್ ಮಾಡಿಟ್ಕೊಂಡ್ರೆ ನಿಮ್ಮದು ಬೇಕು ಅಂದಾಗ ಮಾತ್ರ ನಿಮ್ಮದು ಇವು ಓಪನ್ ಮಾಡಿಕೊಂಡು ಇದು ಕ್ಲಿಕ್ ಮಾಡಿದರೆ ಆವಾಗ ನಿಮಗೆ ಬೇಕಾದಷ್ಟು ಟೈಮಿಗೆ ಅನ್ಲಾಕ್ ಆಗುತ್ತೆ ಮತ್ತು ರಿಪೀಟ್ ಲಾಕ್ ಆಗುತ್ತೆ. ಅದರಿಂದ ನೀವು ಯಾರೇ ಅದು ನಿಮ್ಮ ಬಯೋಮೆಟ್ರಿಕನ್ನು ಕಾಪಿ ಮಾಡೋಕ್ಕೆ ಹೋದರೂ ಅವ್ರ ಹತ್ರ ಯೂಸ್ ಮಾಡೋಕ್ಕಾಗೋದಿಲ್ಲ. ಓಕೆ.